ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮೇ 5 ಸೋಮವಾರ. ಇಂದಿನ ಶುಭ ಸಂದೇಶ ಯೌವಾನ 6:22-29. ಪ್ರಭು ಯೇಸು ಕ್ರಿಸ್ತರು ಒಂದು ದೊಡ್ಡ ಜನಸಮೂಹಕ್ಕೆ ಕೇವಲ 5 ರೊಟ್ಟಿ 2 ಮೀನುಗಳಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದರು. ಹಸಿದಿದ್ದಂತಹ ಜನರಿಗೆ ಆಹಾರವನ್ನು ನೀಡಿ ಒಂದು ದೊಡ್ಡ ಅದ್ಭುತವನ್ನು ಮಾಡಿದ್ದರು. ತದನಂತರ ಮತ್ತೆ ಅದೇ ಜನರು ಪ್ರಭು ಯೇಸು ಕ್ರಿಸ್ತರನ್ನು ಹುಡುಕುತ್ತಾ ಬಂದಾಗ ಅವರ ಉದ್ದೇಶವನ್ನು ಅರಿತಿದ್ದಂತಹ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ತದನಂತರ ಹೇಳುತ್ತಾರೆ, ಅಳಿದು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವ ನೀಯುವ ಆಹಾರಕ್ಕಾಗಿ ದುಡಿಯಿರಿ ಎಂದು. ಪ್ರಿಯರೇ, ಹಲವಾರು ಬಾರಿ ನಾವು ನೋಡುತ್ತೇವೆ, ನಮ್ಮ ಕ್ರೈಸ್ತ ಭಕ್ತಾದಿಗಳು ಇತರ ಧ್ಯಾನ ಕೇಂದ್ರಗಳಿಗೆ ಹಾಗೂ ಇನ್ನಿತರ ಪ್ರಾರ್ಥನಾ ಸ್ಥಳಗಳಿಗೆ, ಗುಡಿಗೋಪುರಗಳಿಗೆ ಓಡಾಡುತ್ತಲೇ ಇರುತ್ತಾರೆ. ಹಲವಾರು ಬಾರಿ ನಮ್ಮ ಉದ್ದೇಶಗಳು ಕೇವಲ ಇಹಲೋಕದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲೇ ಇರುತ್ತದೆ. ನಮ್ಮ ರೋಗ ರುಜಿನಗಳಿಂದ ಪಾರಾಗಲು, ನಮಗೆ ಬೇಕಾದಂತಹ ವಸ್ತುಗಳನ್ನು ಪಡೆದುಕೊಳ್ಳಲು, ಇಹಲೋಕದಲ್ಲಿ ಎಲ್ಲವೂ ಸುಗಮವಾಗಲಿ ಎಂದು ನಾವು ಹಲವಾರು ಬಾರಿ ದೇವರ ಬಳಿಗೆ ಓಡುತ್ತೇವೆ. ಒಂದು ವೇಳೆ ಕೇವಲ ಇಂತಹ ಒಂದು ಯೋಚನೆಗಳನ್ನು ಇಟ್ಟುಕೊಂಡು ನಾವು ಪ್ರಭು ಯೇಸು ಕ್ರಿಸ್ತರನ್ನು ಹುಡುಕಲು ಹೊರಟರೆ, ಇಂದಿನ ಶುಭ ಸಂದೇಶದಲ್ಲಿ ಹೇಳಿದಂಥ ಅದೇ ವಾಕ್ಯಗಳನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುತ್ತಾರೆ. ಆದ್ದರಿಂದ ನಾವು ಪ್ರಾರ್ಥನಾ ಸ್ಥಳಗಳಿಗೆ, ಧ್ಯಾನ ಕೇಂದ್ರಗಳಿಗೆ, ನಮ್ಮ ಧರ್ಮ ಕೇಂದ್ರಕ್ಕೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಾರ್ಥನೆಯ ಉದ್ದೇಶ ಕೇವಲ ಇಹಲೋಕದ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಅಲ್ಲ, ಬದಲಾಗಿ ಸ್ವರ್ಗ ಸಾಮ್ರಾಜ್ಯದ ಭಾಗ್ಯವನ್ನು ಪಡೆದುಕೊಳ್ಳಲು. ನಮ್ಮ ಪ್ರಾರ್ಥನೆಗಳು ನಮ್ಮನ್ನು ಹಾಗೂ ದೇವರನ್ನು ಒಂದುಗೂಡಿಸುವಂತಹ, ನಮ್ಮಲ್ಲೂ ದೇವರಲ್ಲೂ ಉತ್ತಮ ಒಡನಾಟವನ್ನು, ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ನಾವು ಪ್ರಭುವಿನ ಬಳಿಗೆ ಓಡಬೇಕು. ನಮ್ಮ ಹುಡುಕಾಟ ನಮಗೆ ದೇವರನ್ನು ಕಾಣುವಂತಹ ಭಾಗ್ಯ ನೀಡಬೇಕು. ನಮ್ಮ ಹುಡುಕಾಟ ಕೇವಲ ದೈಹಿಕ ಹಸಿವೆಯನ್ನು ನೀಗಿಸಿದರೆ ಸಾಲದು, ಬದಲಾಗಿ ಆಧ್ಯಾತ್ಮಿಕ ದಾಹವನ್ನು ನಿವಾರಿಸಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.